ಎನರ್ಜಿ ಆಡಿಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಇನ್ನೊಂದು ಬಂದಿದ್ದಾರೆ ಲಾಸ್ಟ್ 2 ವರ್ಷ ಬಂದು ಎಕ್ಸ್ಕವೇಟರ್ ಸ್ಕ್ರೀನು ಸೊ ಎನರ್ಜಿ ಆಡಿಟ್ ಮಾಡ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮಷೀನಲ್ಲಿ ಎಲ್ಲಿ ಫಾಲ್ಟ್ ಇದೆ, ಎಲ್ಲಿ ಹೀಟ್ ಆಗ್ತಾ ಇದೆ, ಸೊ ಅದಕ್ಕೆ ಏನು ಪ್ರಿಕಾಷನ್ ತಗೋಬೇಕು, ಸೊ ಎಲ್ಲ ಐಡೆಂಟಿಫೈ ಮಾಡಿ ಸೊ ಎಲ್ಲ ಹೋಗಿ ನಮ್ಮ ಟಿಪ್ಪರ್ಸ್ನ ಇದು ಮಾಡ್ತೇವೆ. 3 ಟಿಪ್ಪರ್ ತಗೊಂಡು 1 hour ರನ್ ಮಾಡಿ ಡೀಸೆಲ್ ಸ್ಟಾಪಪ್ ಮಾಡಿ 1 hour ರನ್ ಮಾಡಿ ಸೊ ಎಷ್ಟು ಎವರೇಜ್ ಬರುತ್ತೆ. ಸೊ 3 ಟಿಪ್ಪರ್ ತಗೊಂಡು ಅನಾಲಿಸಿಸ್ ಮಾಡಿದ್ವಿ. ಸೊ ಅದು ಬೇರೆ ಬೇರೆ ವೇರಿಯೇಷನ್ ಬಂತು. ಸೊ ಆಮೇಲೆ ಅದು ಹೇಳ್ತಾರೆ ಸರ್ ವೇರಿಯೇಷನ್ ಅಂತ ಮತ್ತೇನೇನು ಮಾಡ್ತಾರೆ ಅದು ಹೇಳ್ತಾರೆ ಸರ್. ಆ್ಯಕ್ಚುಲಿ ನಾವು ಕೊಟ್ಟಿರೋದು ಯಾಕಂದರೆ IBM ಸ್ಟಾರ್ ರೇಟಿಂಗ್ ಅಂತೇಳಿ ಒಂದು ಪ್ರೋಗ್ರಾಮ್ ಎಲ್ಲ ಮೆನ್ಸ್ಗೂ IBMನವ್ರು ಬಂದು ಒಂದು ಎವ್ಯಾಲ್ಯೂಯೇಟ್ ಮಾಡಿ ಸ್ಟಾರ್ ರೇಟಿಂಗ್ ಕೊಡ್ತಾರೆ. 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಬಹುಶಃ ನೀವು ಗೊತ್ತಿರೋದು ಸ್ಟಾರ್ ರೇಟಿಂಗ್. ಈಗ ಅದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಆಡಿಟ್ ಎನರ್ಜಿ ಆಡಿಟ್ ಅಂತ ಹೇಳಿ ಅದರಲ್ಲಿ ಒಂದು ಸೆಕ್ಷನ್ ಇದೆ. ಇದು ನಾವು ಮಾಡೋದು ಏನಂತಂದರೆ ಹೋದ ವರ್ಷ ನೀವು ಏನು ಎನರ್ಜಿ ಕನ್ಸ್ಯೂಮ್ ಮಾಡ್ತೀವಿ. ಎನರ್ಜಿ ಅಂದರೆ ಒಂದು ಎಲೆಕ್ಟ್ರಿಕಲ್ ಪವರ್. ಈ ಎಲೆಕ್ಟ್ರಿಕಲ್ ಪವರ್ ಅಂತಂದರೆ ನೀವು ಐದರ್ ಸೋಲಾರ್ನಿಂದ ಜನರೇಟ್ ಮಾಡ್ತೀರಿ ಇಲ್ಲ ಡಿಜಿ ಸೆಕ್ಟಿಂದ ಮಾಡ್ತೀವಿ. ಸೋಲಾರ್ನಿಂದ ಮಾಡೋದು ಒಂದು ಬೇರೆ, ಡಿಜಿ ಸೆಕ್ಟಿಂದ ಮಾಡೋದು ಬೇರೆ. ನೀವು ಡಿಜಿ ಸೆಕ್ಟಿಂದ ಏನು ಕರೆಂಟ್ ಯೂಸ್ ಮಾಡ್ತೀವಿ ಜನರೇಟ್ ಆಗಿರುತ್ತೆ ಅದನ್ನು ನೀವು ಕಡಿಮೆ ಮಾಡಿದ್ದೀರಿ ಅಂದರೆ ಎಷ್ಟು ಡೀಸೆಲ್ ಉಳಿತಾಯ ಆಗುತ್ತೆ, ಅಷ್ಟು ಅವಶ್ಯಕ ಐತೋ ಇಲ್ಲೋ ಅಂತೇಳಿ ನಾವು ವ್ಯಾಲ್ಯೂಯೇಟ್ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೀವಿ. ಕಡಿಮೆ ಆಯಿತು ಅಂದರೆ ಡೀಸೆಲ್ ಸೆಕ್ಟಿಂದ ನೀವು ಯೂಸ್ ಮಾಡಿ ಕಡಿಮೆ ಇತ್ತು ಅಂದರೆ ಸೋಲಾರ್ನಲ್ಲಿ ಜನರೇಟ್ ಮಾಡೋದು ಆಗೋದು. ಸೊ ಅದನ್ನು ಕಡಿಮೆ ಮಾಡಿದರೆ ಸೋಲಾರ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ, ಆ್ಯಡ್ ಆಗ್ತದೆ. ಈಗ ಇನ್ನೊಂದು ಬರೋದು ಡೀಸೆಲ್. ಒಂದು ಡೀಸೆಲ್ ಜನರೇಟರ್ ಅಂತೂ ಆಗಿದೆ ಮೇಜರ್ ಬರೋದು ಯಾವುದು ನಿಮ್ಮದು ಕ್ರಷರು, ಕ್ಲೀನಿಂಗ್ ಪ್ಲಾಂಟು, ಹೌದಾ, ಲೋಡರ್ಸು, ಎಕ್ಸ್ಕವೇಟರ್ಸು, ಆಮೇಲೆ ಟಿಪ್ಪರ್ಸ್. ಇದರೊಳಗೆ ಹೆಚ್ಚು ಕಡಿಮೆ ನೀವು ₹1 2 ಅಥವಾ 3 ಪೈಸೆ ಎಲೆಕ್ಟ್ರಿಕಲ್ ಎನರ್ಜಿ ಹೋಗುತ್ತೆ. ಉಳಿದು ಎಲ್ಲದೂ ಡೀಸೆಲ್ ಇದೆ. ಡೀಸೆಲ್ಲು ವಾಟರ್ ಟ್ಯಾಂಕರ್ಗಳಿಗೆ ಇರ್ಬೋದು, ಟಿಪ್ಪರ್ಗೆ ಇರ್ಬೋದು, ಉಳಿದು ಪ್ರಿಪ್ರೇಷನ್ ಆ್ಯಕ್ಟಿವಿಟೀಸ್ಗಳಂತೂ ಇರ್ಬೋದು. ಇದರೊಳಗಡೆ ಕ್ರಷರು, ಸ್ಕ್ರೀನಿಂಗ್ ಯೂನಿಟು, ಆಮೇಲೆ ಲೋಡರ್ಸ್, ವೀಲ್ ಲೋಡರ್ಸ್, ಇದು ಒಂದು 20 ರಿಂದ 25 ಪೈಸೆ ಹೋಗುತ್ತೆ. ಈಗ ಉಳಿದು 60 ರಿಂದ 70 ಪೈಸೆ ಏನು ಡೀಸೆಲ್ ಹೋಗುತ್ತಲ್ಲ ಅದು ಎಲ್ಲರೂ ಟಿಪ್ಪರಿಗೆ ಹೋಗುತ್ತೆ. ಟಿಪ್ಪರಿಗೆ ಹೋಗೋದು ಯಾಕಂತಂದರೆ ನಿಮಗೆ ಫಿಕ್ಸ್ ಪ್ಯಾಟರ್ನ್ ಇಲ್ಲ. ಈಗ ಕ್ರಷರ್ ಅಂತಂದರೆ ಒಂದೇ ಕಡೆ ನಿಂತಿರುತ್ತೆ, ಓವರ್ ಹೆಂಗೆ ಹಾರ್ಡ್ ಬಂತು ಜಾಸ್ತಿ ಡೀಸೆಲ್ ಹೋಗುತ್ತೆ, ಸಾಫ್ಟ್ ಇತ್ತು ಹೆಚ್ಚು ಕಡಿಮೆ ಕ್ರಷರ್ ಟೈಮ್ ಕೆಲಸ ಇರಲ್ಲ, ಸೀದಾ ನೀವು ಸ್ಕ್ರೀನಿಂಗ್ ಹೋಗ್ತೀವಿ, ಸ್ಕ್ರೀನಿಂಗ್ ಪ್ಲಾಂಟ್. ಹೌದಾ? ಸಪೋಸ್ ಟಿಪ್ಪರ್ ಹೇಳಿದ್ರೆ ನೀವು ಹೆಂಗೆ ಗುಡ್ಡ ಹತ್ತೋದು ಗುಡ್ಡ ಇಳಿದು ಮಾಡ್ತಿರಲ್ಲ ಅದ್ರ ತಕ್ಕಂಗೆ ನಿಮ್ಮದು ಡೀಸೆಲ್ ವೇರಿಯೇಷನ್ ಆಗುತ್ತೆ. ಈ ಇದರೊಳಗೆ ಏನಾಗುತ್ತೆ ಅಂದರೆ ನೀವು ಹೆಂಗೆ ವೆಹಿಕಲ್ ಡ್ರೈವ್ ಮಾಡ್ತಿರಲ್ಲ, ಯಾವ ರೀತಿ ನೀವು ಎಕ್ಸಲರೇಷನ್ ಕೊಡ್ತೀರಿ, ಯಾವ ರೀತಿ ನೀವು ಬ್ರೇಕ್ ಹಾಕ್ತೀರಿ, ಯಾವ ರೀತಿ ನೀವು ಟರ್ನ್ ಮಾಡ್ತೀವಿ. ಟರ್ನ್ ಮಾಡಬೇಕಾದ್ರೂ ಟರ್ನ್ ಮಾಡಲ್ಲ, ನೀವು ಎಕ್ಸಲರೇಷನ್ ಓದಬೇಕು, ಬ್ರೇಕ್ ಕಂಟ್ರೋಲ್ ಮಾಡಬೇಕು, ಎಲ್ಲ ಮಾಡಬೇಕು. ಹೌದಾ? ಸೊ ಇವು ಡ್ರೈವಿಂಗ್ ಹ್ಯಾಬಿಟ್ಸ್ ನಿಮ್ಮ ಡೀಸೆಲ್ ಕನ್ಸಂಪ್ಷನ್ ಮೇಲೆ ಭಾಳ ಇಂಪ್ಯಾಕ್ಟ್ ಮಾಡ್ತದೆ. ಎಲ್ಲ ರೀತಿಯಿಂದನೂ ನಾವು ಎನರ್ಜಿ ಕಡಿಮೆ ಮಾಡಬೇಕು, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು ಅಂದರೆ, ಯಾಕಂದರೆ ನಾವು ಹೀಗೆ ಮಾಡ್ತೀವಿ, ಹೋದ ವರ್ಷ ನೀವು ಇಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡಿದ್ವಿ, ಇಷ್ಟು ಟನ್ ಪ್ರೊಡಕ್ಷನ್ ಮಾಡಿದ್ವಿ, ಇಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡಿದ್ವಿ. ಈ ವರ್ಷ ನಾವೇನು ಮಾಡ್ತೀವಿ ಅದೇ ಪ್ರೊಡಕ್ಷನಿಗೆ ಎಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡಿದ್ವಿ, ಕಡಿಮೆ ಮಾಡಿದ್ರು ಹೆಚ್ಚಿಗೆ ಮಾಡಿದ್ರು, ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು, ಯಾಕಂದರೆ ನಿಮ್ಮದು ವೇರಿಯೇಷನ್ ಗ್ರೇಡಿಯಂಟ್ ವೇರಿಯೇಷನ್ ಇರುತ್ತೆ, ಪ್ಲಸ್ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಬರ್ತಾವೆ. ಸೊ ಅದನ್ನು ನೋಡಿಕೊಂಡು ನಾವು ಹೇಳ್ತೀವಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಮ್ಮೊಂದು ಒಂದು ಮೆಜರಿಂಗ್ ಡಿವೈಸ್ ಇದು ವ್ಯಾಲ್ಯೂ ಇರುತ್ತೆ, ಅದರ ತಕ್ಕಂಗೆ ನಾವು ಡಿಸೈನ್ ಮಾಡ್ತೀವಿ. ಈಗ ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ಸೂಪರ್ವೈಸರ್ ಕೆಲಸ ಅವ್ರು ಮಾಡಬೇಕು, ಮ್ಯಾನೇಜ್ಮೆಂಟ್ನವ್ರು ಏನು ಮಾಡಬೇಕು ಅದು ಅವ್ರು ಮಾಡಬೇಕು. ಬಟ್ ಅವರು ಮಾಡೋದು ಮತ್ತೆ ಅದೇ 10 ರಿಂದ 20 ಪೈಸೆ ಅಷ್ಟೇ. 80-85 ಪೈಸೆ ಏನೇ ಇದ್ರೂ ನೀವೇನು ಫ್ರಂಟ್ ಲೈನ್ ಇದ್ರಲ್ಲ
ಟಿಪ್ಪರ್ ಡ್ರೈವರ್ಸು, ಆಪ್ರೇಟರ್ಸು ಎಲ್ಲ ನಿಮ್ಮ ಕಡೆಗೆ ಇರುತ್ತೆ. ಸೊ ನೀವು ಎಷ್ಟು ಮ್ಯಾನೇಜ್ಮೆಂಟ್ ಜೋಡಿ ಕೋಆಪ್ರೇಷನ್ ಕೊಡ್ತೀರಿ, ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಇರ್ತೀವಿ ಅಷ್ಟು ಸ್ಟಾರ್ ರೇಟಿಂಗ್ ನಿಮ್ಗೆ ಜಾಸ್ತಿ. ಅಂದರೆ 5 ಸ್ಟಾರ್ ನಿಯರ್ ನಾವು ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮೊದಲು ಏನು ಮಾಡ್ತಿದ್ವಿ, ಫಸ್ಟ್ 2 ಟೈಮ್ಸ್ ಬಂದಾಗ ಬರೀ ಸ್ಕ್ರೀನ್ ಟೈಮ್ ನೋಡಿದ್ವಿ. ಸ್ಕ್ರೀನ್ ಟೈಮ್ ನೋಡಿದ್ವಿ ನಾನು ಜಿಯಾಲಜಿಸ್ಟು ಪ್ಲಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಮೈನ್ಸ್ ಮ್ಯಾನೇಜರ್, ಮೈನ್ಸ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಇವರು ಅಷ್ಟೇ ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ. ಈ ಸಲ ಏನು ಮಾಡಿದ್ದಾರೆ ನಾವು ಟಿಪ್ಪರ್ ಕಡೆಗೆ ಹಚ್ಕೊಟ್ಟೆ. ಟಿಪ್ಪರ್ ಕಡೆಗೆ ಹಚ್ಕೊಟ್ಟು ನೀವು ಅದರ ಅಸೆಟ್ ಓನರ್ಸ್, ಫೈನಾನ್ಷಿಯಲ್ ಓನರ್ಸು, ಮೈನ್ ಓನರ್ ಇರ್ಬೋದು, ಬಟ್ ಆ್ಯಕ್ಚುಯಲ್ ಓನರ್ಸ್ ನೀವು ಅದು. ಸೊ ನೀವು ಯಾವ ರೀತಿ ಅವನ್ನ ಹ್ಯಾಂಡಲ್ ಮಾಡ್ತೀರಿ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತೀರಿ, ಅದ್ರ ಮೇಲೆ ಇಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಎಫೆಕ್ಟ್ ಆಗುತ್ತೆ. ಈ ಒಂದು ಎಕ್ಸಸೈಸ್ ಇವತ್ತು ಏನು ಮಾಡಿದ್ವಿ, ನಿನ್ನೇನು ಅದನ್ನ ಮಾಡಿದ್ವಿ. ಮೇಲ್ಗಡೆ ಇಲ್ಲೇನು ಮಾಡಿದ್ವಿ ಅಂತಂದರೆ ಒಂದು 3 ಟಿಪ್ಪರ್ ನೋಡಿದ್ವಿ. ಒಂದು ಟಿಪ್ಪರು 3.9, 5.3, 8.4 ಅಂದರೆ ಸೇಮ್ ಕೆಲಸ ಮಾಡಿದೆ. 1 ತಾಸು ಓಡಿಸಿ 3 ಟಿಪ್ಪರ್ ಅದೇ ಪಾಯಿಂಟಿಂದ ಪಾಯಿಂಟ್ ಹೋಗಿದೆ. ಯಾವ ಪಾಯಿಂಟಿಂದ ಮೆಟೀರಿಯಲ್ ಲಿಫ್ಟ್ ಮಾಡ್ತಾರೆ, ಯಾವ ಪಾಯಿಂಟಿಗೆ ಹೋಗಿ ಅನ್ಲೋಡ್ ಮಾಡ್ತಾರಲ್ಲ, 3 ಟಿಪ್ಪರು ಅದೇ ಮಾಡಿದ್ರು. ಏನು ವೇರಿಯೇಷನ್ ಇಲ್ಲ. 1 ಟಿಪ್ಪರ್ ಏನೋ ಬೇರೆ ಜಾಗಕ್ಕೆ ಹೋಗಿ ಬಂತದ್ದು, ಬಟ್ ಅಷ್ಟು ಮೇಜರ್ ಇಂಪ್ಯಾಕ್ಟ್ ಆಗಲಿಕ್ಕಿಲ್ಲ. ಬಟ್ 3 ಮಂದಿ ಡ್ರೈವರ್ಸು ಸೇಮ್ ಟಿಪ್ಪರ್ಸ್ ಯಾವ ವರ್ಷ ಖರೀದಿ ಮಾಡಿದಾರಲ್ಲ ಅದೇ ಹೊಸ ಟಿಪ್ಪರ್ಸು 3 ಬೇರೆ ಬೇರೆ ಡ್ರೈವರ್ಸ್ ಆಪರೇಟ್ ಮಾಡ್ತಾರೆ. ಒಬ್ಬರು ಹೆಚ್ಚು ಕಡಿಮೆ 3.9 ಅಂದರೆ 4 ಲೀಟರ್ ಡೀಸೆಲ್ ತೊಗೊಂಡ, ಇನ್ನೊಬ್ಬರು 5.5 ಲೀಟರ್ ತೊಗೊಂಡ, ಇನ್ನೊಬ್ಬರು 8.5 ಲೀಟರ್. ಸೊ ಇದನ್ನು ಯಾಕೆ ನಾವು ಇದನ್ನು ಹಾಕಬೇಕು ಅಂದರೆ ಈಗೇನು ವೇರಿಯೇಷನ್ ಇದೆ, 4 ಲೀಟರ್ ಡೀಸೆಲ್ ತೊಗೊಂಡವರು ಎಫಿಷಿಯೆಂಟ್ ಅದಾರೋ, ಅಥವಾ 5.5 ಲೀಟರ್ ತೊಗೊಂಡವ್ರು ಎಫಿಷಿಯೆಂಟ್ ಅದಾರೋ, ಅಥವಾ 8.5 ಲೀಟರ್ ತೊಗೊಂಡವರು ಎಫಿಷಿಯೆಂಟ್ ಅದಾರೋ ಇನ್ಎಫಿಷಿಯೆಂಟ್ ಅದಾರೋ ಅಂತ ಪ್ರಶ್ನೆ ಅಲ್ಲ. ಇದ್ರ ಜೊತೆಗೆ ನಾವು ವೆಹಿಕಲನ್ನು ಕಂಡೀಷನ್ ಮಾಡಬೇಕು. ಅದಕ್ಕೆ ಮೇಂಟೆನೆನ್ಸ್ ಏನು, ಟೈರ್ ಪ್ರೆಷರ್ ಏನು, ಟೈರ್ ಕಂಡೀಷನ್ ಏನು, ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ಆ್ಯಡ್ ಆಗ್ತವೆ. ಬಟ್ ಇವು ಅಲ್ಲದೆ ಇಂಪಾರ್ಟೆಂಟ್ ಬರೋದು ನಿಮ್ಮ ಕಡೆಯಿಂದ. ಏನೇ ಇದ್ರ ಸತಿ ಭಾಳ 5 ಇದ್ದದ್ದು 5.5 ಆಗ್ಬೋದು ಅಥವಾ 4.5 ಆಗ್ಬೋದು. ಬಟ್ ಒಬ್ಬ ಮನುಷ್ಯ 8.5 ಲೀಟರ್ ಡೀಸೆಲ್ ತೊಗೊಂಡಾಗ ಸೇಮ್ 1 ತಾಸು ನೋಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು. ಅಥವಾ ಆಪರೇಟರ್ ಕಡೆಗೆ ಇರ್ಬೋದು ಅಥವಾ ಇಂಜಿನ್ ಕಡೆಗೆ ಇರ್ಬೋದು. ಸೊ ಇದನ್ನು ಇಂಜಿನ್ ಕಡೆಗೆ ಇತ್ತು ಅಂದರೆ ಇಂಜಿನಿಯರಿಂಗ್ ಟೀಮ್ ಎಲ್ಲರೂ ಕುತ್ಕೊಂಡು ತಲೆ ಕೆಟ್ಕೊಂಡು ಮಾಡ್ತಾರೆ. ಬಟ್ ಆಪರೇಟರ್ ಕಡೆಗೆ ಇತ್ತು ಅಂದರೆ ಅದು ನಿಮ್ಮ ಕಡೆಯಿಂದ ಬರುತ್ತೆ. ಆಮೇಲೆ ಏನೋ ಪ್ರಾಬ್ಲಮ್ ಇದ್ರೂ ಸ್ಟೇರಿಂಗ್ ನಿಮ್ಮಲ್ಲಿ ಇರುತ್ತೆ, ಹೌದಾ? ಎಕ್ಸೆಲೇಟರ್ ಜಾಸ್ತಿ ಕೊಡಬೇಕಾಗ್ತದೆ ಅಂದರೆ ನಿಮಗೆ ಗೊತ್ತು, ಕಡಿಮೆ ಕೊಡಬೇಕಾದ್ರೆ ನಿಮಗೆ ಗೊತ್ತು. ಸೊ ಅದು ಜಾಸ್ತಿ ಎಕ್ಸಲೇಷನ್ ತೊಗೊಳಕತ್ತೈತಿ ಅಂದರೆ ನೀವು ಬಂದು ಮೆಕ್ಯಾನಿಕಲ್ ಟೀಮ್ನವ್ರಿಗೆ ಇಲ್ಲ ಇದು ಎಕ್ಸಲೇಷನ್ ಜಾಸ್ತಿ ತೊಗೊಳಕತ್ತೈತಿ ಸ್ವಲ್ಪ ಚೆಕ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೀಮ್ ಅಥವಾ ಗ್ಯಾರೇಜ್ನವ್ರು ಏನು ಆಪ್ರೇಟ್ ಮಾಡ್ತಾರೆ ಅವ್ರು ನೋಡ್ಬೋದು. ನೀವು ಅಲ್ಲಿ ಬಂದು ಇನ್ಫಾರ್ಮೇಷನ್ ಕೊಡಲೇ ಇಲ್ಲ ಅಂದರೆ ಗಾಡಿ ಚಲೋ ಇದೆ, ರನ್ನಿಂಗ್ ಇದೆ, ನಾರ್ಮಲ್ ಇದೆ ಅಂತ ತಿಳ್ಕೊತಾರೆ. ಸೊ ಇಂಪಾರ್ಟೆಂಟ್ ಬರೋದು ಏನಂದರೆ ನಿಮ್ಮ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಸೊ ಯಾವ ರೀತಿ ನೀವು ಮಾಡೋಕ್ಕೆ ಸಾಧ್ಯ ಐತೆ ಅದು ನೀವು ಮಾಡಿದರೆ ಇಲ್ಲಿ ಕುತ್ಕೊಂಡು ನೋಡಿ ಕ್ಯಾಲ್ಕುಲೇಷನ್ ಏನು ಮಾಡ್ತಾರೆ ನಾವು ನಮ್ಗೆ ಅದು ಅನುಕೂಲ. ಆಮೇಲೆ ಇಂಜಿನ್ ಚಲೋ ಇತ್ತು, ನಿಮ್ಮ ಟಿಪ್ಪರ್ ಕಂಡೀಷನ್ ಚಲೋ ಇದೆ. ನಿಮ್ಮ ಟಿಪ್ಪರ್ ಕಂಡೀಷನ್ ಚಲೋ ಇರ್ತದೆ, ನಿಮ್ಗೆ ಸೇಫ್ಟಿ ಪ್ಯಾರಾಮೀಟರ್ ಜಾಸ್ತಿ ಆಗ್ತದೆ. ಒಮ್ಮೆ ನಿಮ್ಗೆ ಏನು ಗೊತ್ತಿದೆ ಬ್ರೇಕ್ ಫೇಲ್ ಆಯಿತು ಅಂದರೆ ನಿಮಗೆ ಪ್ರಾಬ್ಲಮ್. ಭಾಳ ಮ್ಯಾನೇಜ್ಮೆಂಟ್ ಏನು ರೊಕ್ಕ ಕೊಡ್ಬೋದು, ಜೀವಾಂತ ಕೊಡೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಬಟ್ ಬ್ರೇಕ್ ಫೇಲ್ ಆಗೋದು ಸಡನ್ನಾಗಿ ಆಗಲ್ಲ, ಗ್ರ್ಯಾಜುಯಲಿ ಆಗುತ್ತೆ. ಮುಂದಿನ ಸಕ್ನ ಫೇಲ್ ಆಗಿಲ್ಲ ಯಾವುದೋ ಒಂದು ರೀಸನ್. ಅದು ನೀವು ಏನು ಸ್ಟೇರಿಂಗ್ ನಿಮ್ಮ ಕೈ ಹಿಡ್ಕೊಂಡು ನೀವು ಮಾಡಿಸ್ತೀರ ಅವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಫೀಡ್ಬ್ಯಾಕ್ ಕೊಡ್ತೀರಿ ಅಂದರೆ ಮೇಂಟೆನೆನ್ಸ್ ಮಾಡೋರ್ಗೂ ಅನುಕೂಲ, ವೆಹಿಕಲ್ ಅಸೆಟ್ ಓನರ್ಸ್ಗೂ ಅನುಕೂಲ, ನಿಮ್ಮ ಲೈಫ್ಗೂ ಸೇಫ್ಟಿ. ಇದು ಇಂಪಾರ್ಟೆಂಟ್. ಇದನ್ನು ಹೇಳೋದಕ್ಕೆ ಆ್ಯಕ್ಚುಲಿ ಇವತ್ತು ನಾವು ಕೊಡಿರೋದು. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಬೇರೆ ಸ್ವಲ್ಪ ಡೀಪಾಗಿ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ನೋಡಿದ್ನಲ್ಲ, ನೀವು ಗ್ರೇಡಿಯಂಟ್ ಏನು ಗುಡ್ಡ ಹಾಕ್ಬೇಕಲ್ಲ, ಗುಡ್ಡ ಹಾಕ್ಬೇಕಾದ್ರೆ ಎಷ್ಟು ಎಕ್ಸಲರೇಟ್ ಮಾಡ್ತೀವಿ, ಆಮೇಲೆ ಭೂಮಿ ಎತ್ತಬೇಕಾದ್ರೆ ಎಷ್ಟು ಟೈಮ್ ಹೋಗುತ್ತೆ. ಸೊ ಫರ್ದರ್ ಡೀಪಾಗಿ ಹೋಗ್ತೇವೆ. ಒಮ್ಮೆ ಇದು ಅಲ್ಲಿ ಹೋಗೋದು ಡಿಫಿಕಲ್ಟ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಹೊಂದಿದ್ದೀವಿ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಬ್ಲಿ ನಮ್ಮ ಡಿವೈಸ್ ಹಚ್ಚಿ ನೀವು ಭೂಮಿ ಡಾಟಾ
ಮೇಂಟೆನೆನ್ಸ್ ಟೀಮ್ ನೋಡಿ ಭಾಳ ಸೊ ಅದಕ್ಕೆ ನಾವು ಹೇಳೋದೇನಂದ್ರೆ ಸ್ವಲ್ಪ ಆದಷ್ಟು ಇಂಟ್ಯಾಕ್ಟ್ ಮಾಡಿರಿ. ಯಾರು ಏನು ಇಲ್ಲಿ ಅಬ್ಜೆಕ್ಷನ್ ಇರೋದು ಬ್ಲೇಮ್ ಮಾಡೋಂಗಿಲ್ಲ. ನಾನು 8.5 ಲೀಟ್ರ್ ಅಂದ್ರೆ ಅವನು ಡ್ರೈವರ್ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ಹಾಂ, ಯಾಕಂದರೆ ಇದು ಎಕ್ಸಸೈಸ್ ಈಗ ಚಾಲು ಆಗಿದೆ. 4 ಲೀಟ್ರ್ ಯಾಕೆ, 8.5 ಯಾಕೆ, 5.5 ಯಾಕೆ ಅನ್ನೋದು ಈಗ ಡಿಕ್ ಮಾಡೋದು. ಈಗ ವೆರಿಫೈ ಮಾಡಿ ಆಮೇಲೆ ಸರಿಯಾದ ರೀಸನ್ ಹುಡುಕಿಕೊಂಡು ಅದನ್ನು ಕರೆಕ್ಟ್ ಮೆಜರ್ಸ್ ಇಂಪ್ರೂವ್ ಮಾಡಿ. ಯಾಕಂದ್ರೆ 25-30 ವರ್ಷದಿಂದ ಡ್ರೈವರ್ ಡ್ರೈವಿಂಗ್ ಮಾಡ್ಕೋತ ಬಂದಿರ್ತಾರೆ. ಒಮ್ಮೆ ಕರೆಕ್ಟ್ ಇರಂಗಿಲ್ಲ. ಯಾವುದೋ ಒಂದು ರೀಸನ್ ಇರಬೇಕು. ಆ ರೀಸನ್ ಫಸ್ಟ್ ಐಡೆಂಟಿಫೈ ಮಾಡಿ. ಯಾರು ಬ್ಲೇಮ್ ಗೇಮ್ ಅಂತ ಇರಂಗಿಲ್ಲ. ಬಟ್ ನಿಮ್ಮ ಕಡೆಯಿಂದ ಕೋಆಪರೇಷನ್ ಬಂತು ಅಂದರೆ ಅದು 8.5 ಲೀಟ್ರ್ ಬಹುಶಃ 5 ಲೀಟ್ರಿಗೂ ಬರ್ಬೋದು. ಬಟ್ ಇಂಪಾರ್ಟೆಂಟ್ ನಿಮ್ಮ ಕಡೆಯಿಂದ ಬರಬೇಕು. ಇದನ್ನು ಹೇಳೋದಕ್ಕೆ ಆ್ಯಕ್ಚುಲಿ ನಾವು ಇದು ಕೊಡಿರೋದು. ಮತ್ತು ಬೇರೆ ಏನು ಐತೆ ನಿಮ್ಗೆ ಕೇಳೋದು? ಯಾರಿಗಾರು ಬಳಸಿದ್ರೆ ಕೇಳಿ. ಟಿಪ್ಪರ್ ಆಪರೇಟರ್ಸ್ ಏನಾದ್ರೆ ನಿಮಗೆ ಪ್ರಾಬ್ಲಮ್ ಐತಿ? ಟಿಪ್ಪರ್ ಆಪರೇಟರ್ಸ್ ಸರ್, ಇನ್ನೊಂದು ನನ್ನ ಕಡೆಯಿಂದ ಇವಾಗ ನಮಗೆ ಕ್ಯಾಶುವಲ್ ಆಗಿ ಇವಾಗ ನಾವು ಏನು ರನ್ ಮಾಡಬೇಕು, ನಾವು ಏನು ಬರ್ತಿದ್ವಿ, ನಮಗೆ ಯಾವ್ಯಾವ ಡ್ರೈವಿಂಗಲ್ಲಿ ಏನು ಕಲಿಸಿದ್ದಾರೆ ಅನ್ನೋದು ಅದ್ರ ಮುಖಾಂತರ ನಡೆಸ್ತಾ ಇದ್ದೀವಿ ಸರ್. ಇವಾಗ ನಮಗೆ ಮಂತ್ಲಿ ಒನ್ ಟೈಮ್ ಆಗಲಿ ನಿಮ್ಮದು ಫ್ಯೂಲ್ ಇಷ್ಟು ಕನ್ಸಂಪ್ಷನ್ ಬರ್ತಿದೆ, ಇಷ್ಟು ಎಕ್ಸೆಸ್ ಹೋಗ್ತಿದೆ, ಇಷ್ಟು ಕಡಿಮೆ ಹೋಗ್ತಿದೆ ಅಂತ ಹೇಳಿದರೆ ನಾವು ಅದರಲ್ಲಿ ನಾವು ತಿಳ್ಕೊಬೋದಲ್ಲ ಸರ್. ನನಗೆ ಮಂತ್ಲಿ ಒನ್ ಟೈಮು ನನಗೆ ಹೇಳ್ಬೋದು, ಇಲ್ಲ ನಿಮ್ಮದು ಫ್ಯೂಲ್ ಯಾಕೋ ಈ ಮಂತ್ ಜಾಸ್ತಿ ಹೋಗಿದೆ ಅಂದರೆ ಅದು ನಾವು ತಿಳ್ಕೊಳ್ಳೋದು ಪ್ರಯತ್ನ ಮಾಡ್ತೀವಿ ಸರ್. ಇವಾಗ ನನಗೆ ಏನು ಗೊತ್ತಾಗಿಲ್ಲ ಅಂದರೆ ನಾವೇನು ಸರ್ ನಾರ್ಮಲಿ ಯಾಕೆ ನೀವು ಹೇಳ್ಕೊಡ್ತೀವಿ, ನಮ್ಗೆ ಗೊತ್ತಾಯಿತು ಫ್ಯೂಲ್ ಯಾವ ಥರ ಹೋಗುತ್ತೆ, ಯಾವ ಥರ ಇಲ್ಲ, ನನಗೆ ಅದು ಗೊತ್ತಾಗಲ್ಲ. ಇವಾಗ ಎಲ್ಲ ರೀಡಿಂಗ್ ಅವೆಲ್ಲ ಬಂದಿದ್ದೀವಿ ಸರ್. ಓವರ್ ಸೀಡಿಂಗ್ ಆ ಫ್ಯೂಲ್ ಹಾಕಿಲ್ಲ ಕೂಡ ಅಲ್ಲಿ ಅದು ಸರಿ ಇರ್ತದೆ ಸರ್. ಅದನ್ನು ನಾನು ಸಜೆಸ್ಟ್ ಮಾಡಿದ್ದೆ ಸರ್. ನಾವು ಸ್ವಲ್ಪ ಈಗ ಮಾಡಕತ್ತಿರೋದು ಅದೇ ಸ್ಟೇಟ್ಮೆಂಟ್. ಅದೇ ಹೇಳಿರಲ್ಲ, ಫಸ್ಟಿಗೆ ನಾವು ಲಕ್ಷ ಕೊಟ್ಟಿರೋದು ಬರೀ ಪ್ರೆಷರು, ಸ್ಕ್ರೀನಿಂಗ್ ಇಟ್ಟು ವೀಲ್ ಓಡೋದ್ರೆ ಎಷ್ಟು ಬೇಕು, ಹೌದಾ? ಅದರ ಮೇಲೆ ಲಕ್ಷ ಕೊಟ್ಟಿದ್ದೀವಿ. ಏನಾಗುತ್ತೆ, ಎಲ್ಲದೂ ಒಮ್ಮೆ ಫೋಕಸ್ ಮಾಡಿದರೆ ಯಾವುದಕ್ಕೆ ಕೆಲಸ ಹೋಗಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದು ಹೇಳ್ತಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿದ್ದೆ. ಯಾಕಂದರೆ ಹೆಂಗಿದೆ ವರ್ಕ್ ಎಲ್ಲರೂ ಒಂದೇ ಟೈಮ್ನಲ್ಲಿ ಸುಧಾರಿಸೋದು ಡಿಫ್ರೆಂಟ್ ಅಲ್ಲ. ಫಸ್ಟು ಅದು ಡಾಟಾ ಏನಿದೆಯಲ್ಲ ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಮೊದಲು ಏನು ಮಾಡ್ತಿದ್ರು, ವರ್ಷಕ್ಕೆ ಇಷ್ಟು ಲೀಟರ್ ಹೋಗ್ತಿದ್ರು, ಪರ್ಚೇಸ್ ಬಿಲ್ ನೋಡ್ತಿದ್ರು, ಇಷ್ಟು ಹೋಗ್ತಿತ್ತು. ಈಗೇನು ಮಾಡಾಕತ್ತೀವಿ, ಫಸ್ಟ್ ಇದ್ರೊಳಗೆ ಮಂತ್ಲಿ ಡಾಟಾ ಡೀಸೆಲ್ ಎಷ್ಟು ಹೋಗಿದೆ ಅಂತ ನೋಡಿ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ವೆಹಿಕಲ್ ವೈಸ್ ಡಿಟೆಕ್ಟ್ ಇದೆ. ಈ ವರ್ಷ ಅದರ ಬೇಸಿಸ್ ಮೇಲೆ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿ. ಈಗ ಸ್ಲೋಲಿ, ಯಾಕಂದರೆ ನಾವು ಮಾಡ್ಬೇಕಾದ್ರೂ ಸಡನ್ನಾಗಿ ಹೇಳೋದು ನಿಮ್ದು ಇದು ತಪ್ಪು ಅಂತ ಹೇಳೋದು ತಪ್ಪು. ಯಾಕೆ ನಾನು ಮೈನ್ ಆಪ್ರೇಟರ್ ಅಲ್ಲ, ಟಿಪ್ಪರ್ ಆಪ್ರೇಟರ್ ಅಲ್ಲ, ಹೌದಾ? ನಿಮ್ಮ ಕಡೆಯಿಂದ ಏನು ಇನ್ಫಾರ್ಮೇಷನ್ ತೊಗೊಂಡಿರ್ತೀವಿ ಅದನ್ನು ನಾನು ಎನಲೈಸ್ ಮಾಡಿ ನಿಮ್ಗೆ ಇನ್ಪುಟ್ ಕೊಡೋದು ಅಷ್ಟೇ. ಅದಕ್ಕೆ ನಾನು ಬಂದು ಹೇಳ್ಬೇಕಾದ್ರೂ ಸತಿಗೆ ಮ್ಯಾಗ ಹತ್ತು ತೆಳಗೆ ಹಿಡಿಯೋದು, ನಿಮ್ಮ ಜೋಡಿ ನಾವು ಒಂದು ಡ್ರೈವರ್ ಸೀಟ್ ಹಾಕ್ಬಿಟ್ಟು ಡ್ರೈವರ್ ಬಾಜು ಕೂತ್ಕೊಂಡು ನೀವು ಯಾಕೆ ಎಕ್ಸ್ಪ್ರೆಸ್ ಕೊಡ್ತೀರಿ, ಯಾಕೆ ಕಡಿಮೆ ಮಾಡ್ತೀರಿ, ಎಲ್ಲಿ ಬ್ರೇಕ್ ಹಾಕ್ತೀರಿ, ಅದನ್ನು ನೋಡ್ಕೊಂಡ್ರೆ ನಾವು ಒಪಿನಿಯನ್ ಕೊಡ್ಬೇಕಾದ್ರೆ. ಹಾಗೆ ಸುಮ್ಮನೆ ಸಡನ್ನಾಗಿ ಬಂದು ಹಿಂಗೆ ಅಂತ ಹೊರಗೆ ನಿಂತು ಕೊಟ್ಟಿಲ್ಲ ಕುಂತು ಮಾತಾಡೋದ್ರಿ. ಈಗ ನೀವೇನು ಹೇಳಿದ್ರಲ್ಲ, ಮಂತ್ ವೈಸ್ ಏನು ನಿಮಗೆ ಬೇಕಂತಂದು ಅದು ಕರೆಕ್ಟ್ ಐತಿ. ಈಗ ಹೋದ ವರ್ಷ ನಾವು ಮೇಂಟೈನ್ ಮಾಡಿದ್ವಿ. ಒಂದೇ ಸಡನ್ನಾಗಿ ಆರ್ಗನೈಸ್ ಬರೋಲ್ಲ. ಅಲ್ಲ ನೀವು ಹೇಳಿ ಕರೆಕ್ಟ್ ಇದೆ. ಅದು ಈ ವರ್ಷ ಏನಾಗುತ್ತೆ, ಒಂದು ಲೆವೆಲ್ ಬಂದಿದೆ. ಈಗ ಮಂತ್ ಆನ್ ಮಂತ್ ನಿಮಗೆ ಇನ್ಫಾರ್ಮೇಷನ್ ಕೊಡಾಗ್ತದೆ. ಇಲ್ಲಿವರೆಗೆ ಏನಿತ್ತು, ನಾನು ಜಿಯಾಲಜಿಸ್ಟ್ ಅವರು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಟೀಮ್ನವರು, ಮೈನ್ಸ್ ಮ್ಯಾನೇಜರ್ ಇವರಷ್ಟೇ ಇಂಟ್ರಾಕ್ಟ್ ಮಾಡ್ತಿದ್ವಿ 2 ವರ್ಷ. ಯಾಕಂದ್ರೆ ನನಗೂ ನಿಮ್ಗೆ ಯಾವ ಲೆವೆಲ್ವರೆಗೆ ಐತನ್ನು ನಾನು ತಿಳ್ಕೊಳ್ಬೇಕು ಮಾಡ್ತೀನಿ. ಈಗ ಒಂದು ಲೆವೆಲ್ಗೆ ಬಂದಿದ್ದೇವೆ, ಒಂದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಈಗ ನಾನು ಏನು ಹೇಳಿದ್ರು ಸತಿಗೆ ಒಂದು ಕಾನ್ಫಿಡೆಂಟ್ ಆಗಿ ಹೇಳೋದಿಲ್ಲ, ಇದು ತಪ್ಪು ಐತಿ, ಇದು ಸರಿ ಐತಿ ಅಂತ. ಈಗ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದು ಇದು ಫಸ್ಟ್ ಇಂಟ್ರಾಕ್ಷನ್ ನಮ್ಮದು, ಹೌದಾ? ಇನ್ನು ಮೇಲೆ ಫ್ರೀಕ್ವೆಂಟ್ಲಿ ಜಾಸ್ತಿ ಆಗುತ್ತೆ. ಈಗ ನಾವು ಡೀಸೆಲ್ ಕಡೆಗೆ ಅಷ್ಟೆಲ್ಲ ಹೋಗ್ತೇವೆ. ನೆಕ್ಸ್ಟ್ ಹೇಳಿದ್ಮೇಲೆ ನಿಮ್ದು ಹೈಡ್ರಾಲಿಕ್ ಕಡೆಗೂ ಬರ್ತದೆ. ಈಗ ಪ್ರತಿಯೊಂದಕ್ಕೂ ಒಂದೊಂದು ಇಕ್ವಿಪ್ಮೆಂಟ್ ಬರ್ತಾವೆ. ಸಡನ್ನಾಗಿ ಹಂಗೆ ಒಂದೊಂದು ಮಾಡೋದು ಮಾಡ್ತಿಲ್ಲ. ಸೊ ಈ ವರ್ಷ ನಾವು ನೋಡಿರೋದೇನು ಡೀಸೆಲ್ ಕನ್ಸಂಪ್ಷನ್ ಮೇಲೆ, ಪ್ಲಸ್ ನಿಮ್ಮ ಎಲೆಕ್ಟ್ರಿಕಲ್ ಸೇಫ್ಟಿ ಅವೆಲ್ಲ ನೋಡಿ. ನೆಕ್ಸ್ಟ್ ಇಯರ್ ನಿಮ್ಮದು ಹೈಡ್ರಾಲಿಕ್ ಆಪರೇಷನ್ಸು ನೋಡ್ತೀವಿ. ಡೀಸೆಲ್ ಕನ್ಸಂಪ್ಷನ್ನು ಟಾಟಾ ಮೇಲೆ ಬರ್ತದೆ.
ಯಾಕಂದರೆ ಒಂದು ಟಿಪ್ಪರು ಎಷ್ಟು ಕಿಲೋಮೀಟ್ರ್ ಓಡಿದೆ, ಗ್ರೇಡಿಯಂಟ್ ಏನು, ಲೀಡ್ ಏನು, ಎಷ್ಟು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು 4 ಲೀಟರು, 2 ಟಿಪ್ಪರು 7 ಲೀಟರು, ಒಂದು 9, ಇನ್ನೊಂದು 11 ಲೀಟರು, 5 ಟಿಪ್ಪರ್ಗಳು ಮಾಡಿದ್ದೀವಿ ನಾವು ನಿನ್ನೆ. ಅಲ್ಲಿನೂ 4, 7, 7, 9, 11 ಅಲ್ಲಿ ವೇರಿಯೇಷನ್ ಇದೆ. ನಿಮ್ಮಲ್ಲಿನೂ ವೇರಿಯೇಷನ್ ಇದೆ. ನಿಮ್ಮಲ್ಲಿ 4, 3.9, 5.3, 8.4, ಕಡಿಮೆ 4, 5, 8 ಲೀಟರ್ ನಿಮ್ಮಲ್ಲಿನೂ ವೇರಿಯೇಷನ್ ಇದೆ. ಅದರರ್ಥ ಡ್ರೈವರ್ ತಪ್ಪು ಅಥವಾ ಮೆಷಿನ್ ತಪ್ಪು ಅಂತಲ್ಲ, ಎರಡು ರೀಸನ್ ಬಂದಿರ್ತಾವೆ. ನಿಮ್ಗೆ ಹೇಳ್ತೀವಿ. ಈಗ ನಿಮ್ಗೆ ಹೇಳಬೇಕು ಅಂದ್ರೆ ಮೊದಲು ನಾವು ತಿಳ್ಕೋಬೇಕು, ನಾವು ಮೊದಲು ತಿಳ್ಕೋಬೇಕು, ಆಮೇಲೆ ನಿಮ್ಗೆ ಹೇಳಬೇಕು. ಇವರು ನಿಮ್ಗೆ ಹೇಳಬೇಕು ಅಂದರೆ ನಾವು ಹೇಳುವ ಅವ್ರ ಭಾಷೆಗೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ತಿಳ್ಕೊಳ್ಳೋಂಥ ಭಾಷೆ ಹೇಳಬೇಕು. ಹೌದಾ? ಈಗ ನಮ್ಮದು ವೆಲ್ನೆಸಸ್ ಬೇರೆ ಇರುತ್ತೆ. ನಮ್ಮ ಸ್ಟಾರ್ಟಿಂಗ್ ನೋಡಿ ಏನು ಹೇಳ್ತಾರಲ್ಲ ಅದ್ರ ತಕ್ಕಂಗೆ ನಾವು ಹೇಳ್ತೇವೆ, ಅವ್ರಿಗೆ ಹೇಳ್ತೇವೆ. ಯಾಕಂದ್ರೆ ಅವ್ರಲ್ಲೇ ರಿಪೋರ್ಟ್ ಮಾಡ್ಬೇಕು. ನಿಮ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಹೇಳಿದ್ದೆ ನಿಮ್ಗೆ ಹೇಳಿದ್ರೆ ಹೇಳ. ಹೌದಾ? ನಿಮ್ಗೆ ಯಾವ ಭಾಷೆದ ತಿಳಿಸ್ಬೇಕು ಆ ಭಾಷೆದ ಕನ್ವರ್ಟ್ ಮಾಡಿ ಒಂದು ಟೇಬಲ್ ರೆಡಿ ಮಾಡಿ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ನಿಮ್ಗೆ ಕೊಟ್ಟರೆ ಅದು ನಿಮ್ಗೆ ಗೊತ್ತಾಗುತ್ತೆ. ವೆಹಿಕಲ್ ವೈಸ್ ಬೇಸಿಸ್ ಮೇಲೆ, ವೆಹಿಕಲ್ ಆದಮೇಲೆ ಡ್ರೈವರ್ ಬೇಸಿಸ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಹಿಕಲ್ ಇದೆ, ನೀವು 12 ತಿಂಗಳ ನೀವು ಹೋಗ್ತೀರಾ, ಚೇಂಜ್ ಆಗ್ಬೋದು, ರೊಟೇಷನ್ ಆಗುತ್ತಲ್ಲ. ಸೊ ರೊಟೇಷನ್ ಆದಾಗ ನೀವು ಸಪೋಸ್ ಒಂದು 8 ತಿಂಗಳ ನೀವು ಡ್ರೈವ್ ಮಾಡಿ ಅಂತ ಹೇಳ್ಬೋದು, ನಿಮ್ದು ಫ್ಯೂಲ್ ಕನ್ಸಂಪ್ಷನ್ ಇದೆ. ನೀವು ಬಿಟ್ಟು ಬೇರೆಯವ್ರಿಗೆ ಅವಾಗ ನಮಗೆ ಫ್ಯೂಲ್ ಕನ್ಸಂಪ್ಷನ್ ಇದೆ. ನೀವು ಹೊಡೆಯೋದು ಚಲೋ ಇತ್ತು, ಅವ್ರು ಹೊಡೆಯೋದು ಚಲೋ ಇತ್ತು ನೋಡು. ಅದು ಮತ್ತು ಮಳೆಗಾಲದಾಗ ಏನಿದೆ, ನೀವು ಮಳೆಗಾಲದಾಗ ಟ್ರೈನಿಂಗ್ ಮಾಡಿ ಬೇಸಿಗೆ ಟೈಮಲ್ಲಿ ಇನ್ನೊಬ್ಬರಿಗೆ ಬಿಟ್ಕೊಡ್ತೀವಿ ಅಂತ ಆಬ್ವಿಯಸ್ಲಿ ಅವ್ರು ಟ್ರೈನ್ ಮಾಡಿ ಡಿಫ್ರೆನ್ಸ್ ಆಗುತ್ತಲ್ಲ. ಮಳೆಗಾಲದಾಗ ಸ್ಲಿಪ್ ಆಗುತ್ತೆ, ಎಕ್ಸ್ಪ್ಲೋರೇಷನ್ ಜಾಸ್ತಿ ಕೊಡ್ತೀವಿ. ಸೊ ಅವು ಪ್ಯಾರಾಮೀಟರ್ಸ್ ಬರ್ತಾವೆ. ಅದಕ್ಕೆ ನಿಮ್ಗೆ ಕೊಡಬೇಕಾದ್ರೆ ಯಾವ ಪ್ಯಾಟರ್ನಲ್ಲಿ ನೀವು ಹೇಳಬೇಕು ಅನ್ನೋದನ್ನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದು ಕಂಡೀಷನ್ ಬಂದ ಮೇಲೆ ನಿಮ್ಮ ಕಡೆಯಿಂದ ಒಟ್ಟಿಗೆ ಬರ್ತೇವೆ ನಾವು ನಿಮ್ಮ. ಅದಕ್ಕೆ ಇದು ಫಸ್ಟ್ ಬಿಗಿನಿಂಗ್. ಇದು ಏನು ಇವತ್ತು ನಾವು ಮಾಡಿರೋದು ಬಿಗಿನಿಂಗ್. ನಿಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಮಾತಾಡಿಕೊಂಡು ಒಬ್ರಿಗೊಬ್ರು ಪರಿಚಯ ಆಗಿ ಮಾಡೋ ಇಂಟೆನ್ಷನ್ ಏನಂತಂದರೆ ಇನ್ನು ಮೇಲೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನೀವು ಹೇಳಿ ಕಳಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಯಾಕಂದ್ರೆ ನೀವು ಅಸೆಟ್ ಓನರ್, ಫೈನಾನ್ಷಿಯಲಿ ಕಂಪ್ನಿ ಇಶ್ಯೂ ಸೆಟ್ಟಿಗೆ ಆ್ಯಕ್ಚುಯಲ್ ಅಸೆಟ್ ಓನರ್ ನೀವೇ. ಟಿಪ್ಪರ್ ಆಪರೇಟರ್ಸು, ಟಿಪ್ಪರ್ ಡ್ರೈವರ್ಸ್ ಅವರು. ನೀವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತೀರಿ, ಯಾವ ರೀತಿ ಡ್ರೈವ್ ಮಾಡ್ತೀರಿ, ಆಪ್ರೇಟ್ ಮಾಡ್ತೀರಿ, ಅದರ ಮೇಲೆ ಪರ್ಫಾರ್ಮೆನ್ಸ್ ಬರ್ತದೆ. ನಿಮಗೆ ಎಲ್ಲ ಪ್ರತಿ ಡ್ರೈವರ್ಗೂ ಒಂದು ಆಪ್ರೇಷನ್ ಕಾರ್ಡ್ ಕೊಡ್ತಾರೆ. ಈ ಗಾಡಿ ಪರ್ಫಾರ್ಮೆನ್ಸ್ ಈ ತಿಂಗಳು ಇಷ್ಟಿತ್ತು, ಈ ತಿಂಗಳು ಇಷ್ಟಿತ್ತು. ಸ್ವಲ್ಪ ಟೈಮ್ ತೊಗೊಳ್ತೈತಿ, ಯಾಕಂದರೆ ಅದನ್ನ ಮೆಥಡಾಲಜಿ ನಾವು ಡೆವಲಪ್ ಮಾಡೋದು. ಈಗ ಮೈನ್ಸಲ್ ಮ್ಯಾನೇಜರ್ ಕಡೆಗೆ ಆ್ಯನ್ಯುವಲ್ ಪ್ರೊಡಕ್ಷನ್ ನಮ್ಗೆ ಇಷ್ಟ ಆಗುತ್ತೆ. ಈ ತಿಂಗಳು ಇಷ್ಟು ಟನ್ ಆಗಬೇಕು ಅಂದ್ರೆ ಅರ್ಥ ಆಗಬೇಕು. ಅವ್ರು ಡೀಸೆಲ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ನೋಡೋಣ. ಹೌದಾ? ಮೈನಿಂಗ್ ಇಂಜಿನಿಯರ್ ಏನು ಮೆಕ್ಯಾನಿಕಲ್ ಅವ್ರಿಗೆ ಬರುತ್ತೆ. ಅವ್ರಿಗೆ 5 ಟಿಪ್ಪರ್ ಬೇಕು ಅಂದರೆ ಅವ್ರು ಹೆಂಗಾರು ಮಾಡಿ ಒಟ್ಟು 5 ಟಿಪ್ಪರ್ ಕೊಡಬೇಕು ಆಪ್ರೇಷನ್ ಮಾಡೋರಿಗೆ. ಹೌದು? ಈ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೀವು ಹೆಂಗಾರು ಮಾಡಿ ಒಟ್ಟು ಕರೆಂಟ್ ಕೊಡಬೇಕು. ಸೋಲಾರ್ ಏರ್ ಕೊಡಲಿ, ಡೀಸೆಲ್ ಏರ್ ಕೊಡಿ, ಒಟ್ಟು ಅವ್ರು ಕರೆಂಟ್ ಕೊಡಬೇಕಿಲ್ಲ ಅಂದರೆ ಕೆಲಸ ನಡೆಯಲ್ಲ. ಹೌದಾ? ಈ ಸಪೋಸ್ ನಿಮ್ಮ ಆಪ್ರೇಟರ್ಸ್ ನೀವು ಯಾರು ಒಬ್ಬರು ರಜಾ ಮಾಡಿದ್ರೆ ಇನ್ನೊಬ್ಬರು ಯಾರು ಹೇಳ್ಕೊಂಡು ಕುಂದಿರ್ಸ್ತಾರೆ ಸೀಟ್ ಮೇಲೆ ಕೊಡಿಸ್ಲೇಬೇಕಲ್ಲ. ಇಲ್ಲ ನೇಚರ್ ಪಂಡಿಲ್ಲ. ಹಂಗೆ ಒಬ್ಬೊಬ್ಬರದ್ದು ಒಂದು ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ನಿಮಗೆ ಕೊಡಬೇಕಾದ್ರೆ ಯಾವ ರೀತಿ ನಾವು ಕೊಡಬೇಕು, ಯಾವ ರೀತಿ ನಿಮಗೆ ತಿಳಿಸಿ ಹೇಳಬೇಕು, ಯಾವ ಭಾಷಾದಾಗ ನೀವು ತಿಳಿಸಿ ಹೇಳಬೇಕು ಅನ್ನೋದನ್ನು ರೆಡಿ ಮಾಡಿ ನಿಮ್ಗೆ ಬರ್ತೈತೆ. ಮತ್ತೆ ಇನ್ಯಾರಿಗೇನ ಸರ್ ರಿಸರ್ವೇಷನ್ ಮಾಡಿದ್ರಲ್ಲ ಸರ್ ಅದು? ಹಾಂ ಸರ್ ಟ್ರಿಪ್ ಕೌಂಟ್ ಹಾಕಿ ಮಾಡಿದರೆ ಸುಮ್ಮನೆ ಒಂದು ತಾಸು ಲೆಕ್ಕಕ್ಕೆ ಮಾಡಿದ್ರಿ ಸರ್? ಇಲ್ಲ ಅಲ್ಲ, ಈಗ ಕರೆಕ್ಟ್ ಇದೆ. ಹಾಂ, ನಾವು ತೊಗೊಂಡಿರೋದು 1 ತಾಸು. ಹೌದಾ? 1 ತಾಸು 3 ಗಾಡಿ, ಒಂದಾದರೆ ಒಂದು ಬರ್ತದೆ. ಆದರೆ ಒಂದು ಯಾರು ಒಬ್ಬರು ಓವರ್ಟೇಕ್ ಮಾಡಿ ಹಿಂದೆ ಮುಂದಾಗಿದೆ. ಬಟ್ ನಂಬರ್ ಆಫ್ ಟ್ರಿಪ್ಸ್ 3 ಟ್ರಿಪ್ಪರಿಗೂ ಸೇಮ್ ಆಗುತ್ತೆ. ಇವ್ರು 5 ಮಾಡಿದರೆ ಅವರು 5 ಮಾಡ್ತಾರೆ. ಹಾಂ, ಮೊದಲು ಬಂದಿರ್ಬೋದು, ಹಿಂದೆ ಬಂದಿರ್ಬೋದು. ಹೌದಾ?
ಈಗ ನಾವೇನು ಮಾಡಿದ್ವಿ, ನಂಬರ್ ಆಫ್ ಟ್ರಿಪ್ಸ್ ಕೌಂಟ್ ಮಾಡೋದು ಮಾಡಿಲ್ಲ, ಆ್ಯಕ್ಚುಲಿ ನಾವು ಮಾಡಿಲ್ಲ. ಬಟ್ ಏನು ಕಿಲೋಮೀಟರ್ ನೋಡಿ, ಒಬ್ಬರು ಒಬ್ಬರಿಗೆ ಒಬ್ಬರು 3 ಕಿಲೋಮೀಟರ್ ಇದೆ, ಇನ್ನೊಬ್ಬರು 3.1 ಇದೆ, ಇನ್ನೊಬ್ಬರು 3.2 ಇದೆ. ಸೊ 100 ಮೀಟರ್ನೊಳಗೆ ಒಂದು ಟ್ರಿಪ್ ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಹೌದಾ? ಒಂದು ಟ್ರಿಪ್ ಜಾಸ್ತಿ ಆಗಬೇಕಾದ್ರೆ ಕನಿಷ್ಠ 1 ಕಿಲೋಮೀಟರ್ ಆದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಹಾಂ ಒಂದು ಟ್ರಿಪ್ ಹೆಚ್ಚು ಕಡಿಮೆ ಆಗೈತೆ ಅಂಬೋದು. ಈ 100-200 ಕಿಲೋಮೀಟರ್ ಯಾಕಂದ್ರೆ ನೀವು ಸಪೋಸ್ ಗಾಡಿ ಟರ್ನ್ ಮಾಡ್ತೀರಲ್ಲ, ಹಾಂ ಟರ್ನ್ ಮಾಡಿ ಸ್ವಲ್ಪ ರೇಡಿಯಸ್ ದೊಡ್ಡ ತೊಗೊಂಡ್ರಿ ಅಂತ ತಿಳ್ಕೊಂಡು ದೂರ ಹೋಗಿ ಟರ್ನ್ ಮಾಡಿದರೆ ಒಂದು ಟ್ರಿಪ್ಪಿಗೆ 20-30 ಮೀಟರ್ ಜಾಸ್ತಿ ಆಗುತ್ತೆ. ಹೌದಾ? ಹೌದಲ್ಲ? ಸೊ ಅದು ಒಂದು 3 ಟ್ರಿಪ್ಪಿಗೆ ಅಂದರೆ 100 ಮೀಟರ್ ಬಂದ್ಬಿಡುತ್ತೆ. ಒಂದಿಷ್ಟು ಮಂದಿ ಏನು ಮಾಡ್ತಾರೆ, ನೀವು ಹೋಗಿ ರೈಟ್ ಪ್ರಾಪರ್ ಏಕದಮ್ ರೈಟ್ ಆ್ಯಂಗಲ್ ಟರ್ನ್ ಮಾಡ್ತೀವಿ, ಫುಲ್ ಟರ್ನ್ ಮಾಡ್ತೀವಿ. ಹೌದು? ಇನ್ನೊಬ್ರು ಏನು ಮಾಡ್ತೀರಿ, ನೀವು ಪೂರ್ತಿ ಕಂಟ್ರೋಲ್ ಮಾಡ್ತೀವಿ. ಹಾಂ, ಸೊ ಲಾಂಗ್ ಟರ್ನ್ ತೊಗೊಂಡಾಗ 100 ಮೀಟರ್ ಹೆಚ್ಚು ಕಡಿಮೆ ಬಂದಿರುತ್ತೆ. ಬಟ್ ಬೈ ಡಿಫಾಲ್ಟ್ ಕಡಿಮೆ ಎಲ್ಲರೂ ಒಂದೇ, ಯಾಕಂದ್ರೆ ನಿಮ್ಗೆ ಲೀಡ್ ಕಡಿಮೆ ಇದೆ. ಹಾಂ, ಲೀಡ್ ಜಾಸ್ತಿ ಇತ್ತು ವಿಚಾರ ಮಾಡ್ಬೋದು. ಲೀಡ್ ಕಡಿಮೆ ಐತಿ, 3 ಕಿಲೋಮೀಟರ್ ಎಷ್ಟು ಟ್ರಿಪ್ ಜಾಸ್ತಿ ಆಗ್ಬೋದು. ಒಬ್ಬರು ಒಂದು ಮಾಡಿರೋ ಸತಿಗೆ 1 ಕಿಲೋಮೀಟರ್, ಬಟ್ 1 ಕಿಲೋಮೀಟರ್ ಬಂದಿದ್ದು ನಮ್ಗೆ ಬಂದಿರೋ ಬೆಲೆ 100 ಮೀಟರ್ 200 ಮೀಟರ್ ಅಂದರೆ 3 ಕಿಲೋಮೀಟರ್ 3.1 3.2. ಇದರೊಳಗೆ ಟ್ರಿಪ್ ಜಾಸ್ತಿ ಹೆಚ್ಚು ಕಡಿಮೆ ಆಗಿಲ್ಲ. ಹಾಂ, ಇದರರ್ಥ ಡ್ರೈವರ್ ಮಿಸ್ಟೇಕ್ ಅಂತಲ್ಲ, ಇಂಜಿನ್ ಕಡಿಮೆ ಇರಬೇಕು, ಅದು ನೋಡ್ಬೇಕು ಅದನ್ನು ಯಾಕೆ ಜಾಸ್ತಿ ಬಂತು. ಹಾಂ, ಅದು ಇಂಜಿನ್ ಹೊಸದಿರ್ಬೋದು, ಮೇಂಟೆನೆನ್ಸ್ ಆಗಿದೆ ಸರಿ. ಹಾಂ, ಅದು ಇರ್ತದೆ. ಆಮೇಲೆ ಇನ್ನೊಂದೇನು, ನಾವು ನಿನ್ನೆ ನೋಡಿದಾಗ ಗಾಡಿ ಲೆವೆಲ್ ನೋಡಿದ್ದೀವಿ, ಈ ವರ್ಷ ಎಕ್ಸ್ಪೆಕ್ಟ್ ಸ್ವಲ್ಪ ಲೆವೆಲ್ ನೋಡಿದ್ವಿ. ಬಟ್ ಸ್ವಲ್ಪ ನೋಡಿದ್ರು ಎಷ್ಟಾದರೂ ಮ್ಯಾನ್ಯುಯಲಿ ನೋಡಿದ. ಹೌದು, ನೀವು ನಿಂತು ಒಂದು 6 ಇಂಚ್ ಫರಕ್ ಆಯಿತು ಅಂದರೆ ಗಾಡಿ ಸ್ವಲ್ಪ ಇನ್ಸುಲೇಷನ್ ಚೇಂಜ್ ಆಗುತ್ತೆ. ಸರ್ ಇನ್ಸುಲೇಷನ್ ಚೇಂಜ್ ಆಯ್ತಂದ್ರೆ ಡೀಸೆಲ್ ಟ್ಯಾಂಕ್ ಹೆಚ್ಚು ಕಡಿಮೆ ಹೋಗುತ್ತೆ. ಯಾಕಂದರೆ ಪಕ್ಕ ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ನಿಂತಿಲ್ಲ ನಾವು, ಅಲ್ಲ ಎಷ್ಟಾದರೂ ಮದ್ದು ಇದೆ ಆಮೇಲೆ ಅದು ಗೈನ್ ಹೊಡೆದು ಅಷ್ಟೇ ನಾವು ನೋಡ್ಕೊಳ್ತೇವೆ. ಸೊ 8.4 ಅಂದರೆ 8.4 ಕಾಲ ಅದಕ್ಕೆ ಹಾಕ್ತಲ್ಲ. ಇದೇನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಬಟ್ 4 ಲೀಟರು 8.5 ಲೀಟರು ಅಂದರೆ ಒಬ್ವಿಯಸ್ಲಿ ಒಂದು ಏನಾದರೂ ಒಂದು ರೀಸನ್ ಇರುತ್ತೆ. ಈ 4, 5 ಅಂದರೆ ಹಾಂ ಇರ್ಬೋದು. ಬಟ್ 4ರಿಂದ 8 ಹೋಯ್ತು ಅಂದರೆ ಡ್ರೈವರ್ ಕಡೆಗಾದ್ರೂ ಪ್ರಾಬ್ಲಮ್ ಇರ್ಬೋದು, ವೆಹಿಕಲ್ ಕಡೆಗಾದ್ರೂ ಇರ್ಬೋದು. ಅದನ್ನು ನಾವು ಹೇಳಬೇಕು ಅಂದರೆ ಇದು ಒಂದಲ್ಲ, ಜಸ್ಟ್ ಚಾಲೂ ಆಗಿರುತ್ತೆ. ಫರ್ದರ್ ಚೇಂಜ್ ಹಾಕೊಂತ ನೋಡಿ ಇತ್ತಲ್ಲ, ಯಾರನ್ನೂ ಬ್ಲೇಮ್ ಮಾಡೋಕ್ಕಿಲ್ಲ. ಮತ್ತೆ